ನಮಸ್ಕಾರ ನನ್ನ ದೇಶ ಬಾಂಧವರೇ. ಐ ಸಿರೀಸ್ ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನೆಲ್ನಲ್ಲಿ ಮನದಾಳದ ಸಾಲುಗಳ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ತಿಳಿದಿರುವ ಹಾಗೆ ಇಂದು ಅಕ್ಟೋಬರ್ 2 ನಮ್ಮ ದೇಶ ಕಂಡ ಇಬ್ಬರು ಮಹಾನ್ ವ್ಯಕ್ತಿಗಳಾದ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿ ಮತ್ತು ದೇಶದ 2ನೇ ಪ್ರಧಾನಮಂತ್ರಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ದಿನವಾಗಿದೆ. ಅದರ ನಿಮಿತ್ತ ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳುತ್ತಾ ಅವರ ಜೀವನ ತತ್ವಗಳು, ಆದರ್ಶಗಳನ್ನು ಹಾಗೆ ಅವರು ಮಾಡಿದ ಅಗಾಧ ದೇಶ ಸೇವೆಯನ್ನು ನಾವೆಲ್ಲರೂ ಈ ದಿನದಂದು ಸ್ಮರಿಸುತ್ತಾ ಗೌರವವನ್ನು ತೋರಿಸುವ ಮೂಲಕ ಈ ದಿನದ ಆಚರಣೆಯಾಗಲಿ ಎಂದು ಉದ್ದೇಶಿಸಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಮೊದಲನೆಯವರಾಗಿ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿ. ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ. ಇವರು ಅಕ್ಟೋಬರ್ 2, 1869ರಲ್ಲಿ ಕರಮ್ಚಂದ್ ಗಾಂಧಿ ಮತ್ತು ಪುತಳಿಬಾಯಿ ದಂಪತಿಗಳ ಮಗನಾಗಿ ಗುಜರಾತಿನ ಪೋರಬಂದರ್ನಲ್ಲಿ ಜನಿಸಿದರು. ತಮ್ಮ 13ನೇ ವಯಸ್ಸಿನಲ್ಲಿ ಕಸ್ತೂರಿಬಾ ಅವರೊಂದಿಗೆ ವಿವಾಹವಾದರು. ನಂತರ 19ನೇ ವಯಸ್ಸಿನಲ್ಲಿ ಲಂಡನ್ ನಗರದ ಯೂನಿವರ್ಸಿಟಿ ಕಾಲೇಜಿನಲ್ಲಿ ವಕೀಲ ವೃತ್ತಿಗಾಗಿ ತರಬೇತಿ ಪಡೆಯಲು ತೆರಳಿ ಮುಗಿಸಿದ ನಂತರ ಭಾರತಕ್ಕೆ ಮರಳಿದರು. ನಂತರ ಮುಂಬೈ ನಗರದಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಲು ಬಹಳ ಪ್ರಯತ್ನಿಸಿದರು. ಆದರೆ ಹೆಚ್ಚು ಯಶಸ್ಸು ಕಾಣದಿದ್ದರಿಂದ 2 ವರ್ಷಗಳ ನಂತರ ದಕ್ಷಿಣ ಆಫ್ರಿಕಾಕ್ಕೆ ಕೆಲಸದ ನಿಮಿತ್ತ ತೆರಳಿದರು. ಆಗ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯ ನಿವಾಸಿಗಳಿಗೆ ಸಮಾನ ಹಕ್ಕುಗಳನ್ನು ನೀಡದ ಬ್ರಿಟಿಷ್ ಸರ್ಕಾರದ ವರ್ಣಭೇದ ನೀತಿಯನ್ನು ನೋಡಿ ಬೇಸರಗೊಂಡರು. ಅದಷ್ಟೇ ಅಲ್ಲದೆ ಒಂದು ಬಾರಿ ಅಲ್ಲಿನ ಪೀಟರ್ ಮ್ಯಾರಿಟಸ್ ಬರ್ಗ್ ಎಂಬ ನಗರದಲ್ಲಿ ರೈಲಿನಲ್ಲಿ ಮೊದಲ ದರ್ಜೆ ಟಿಕೆಟ್ ತೆಗೆದುಕೊಂಡಿದ್ದರೂ ಅಲ್ಲಿ ಕೂರಲು ಬಿಡದೆ ರೈಲಿನಿಂದ ಬ್ರಿಟಿಷ್ ಸರ್ಕಾರ ಹೊರಹಾಕಿದಾಗ ಅವರ ವರ್ಣಭೇದ ನೀತಿಯ ವಿರುದ್ಧ ಕಿಡಿಕಾರಿದರು. ಅದನ್ನು ಸಂಪೂರ್ಣವಾಗಿ ಅಳಿಸಲು ಚಳುವಳಿಯನ್ನು ಪ್ರಾರಂಭಿಸಿದರು. ಮೊದಲನೆಯ ಮಹಾಯುದ್ಧದ ನಂತರ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು. ನಂತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಜೊತೆ ಸ್ವತಂತ್ರ ಚಳುವಳಿಗೆ ಇಳಿದರು. ಗಾಂಧೀಜಿಯವರ ಯಶಸ್ವಿ ಸತ್ಯಾಗ್ರಹಗಳಲ್ಲಿ ಒಂದಾದದ್ದು ಸ್ವದೇಶಿ ಚಳುವಳಿ. ಪರದೇಶಗಳಲ್ಲಿ ಉತ್ಪಾದಿತವಾದ ವಸ್ತುಗಳನ್ನು, ಅದರಲ್ಲಿಯೂ ಮುಖ್ಯವಾಗಿ ಬ್ರಿಟಿಷ್ ವಸ್ತುಗಳನ್ನು ವರ್ಜಿಸಿ ಭಾರತದಲ್ಲಿ ಉತ್ಪಾದಿಸಲಾದ ವಸ್ತುಗಳನ್ನು ಮಾತ್ರ ಬಳಸುವಂತೆ ತಿಳಿಸಿದರು. ಮಹಿಳೆಯರಿಗೆ ಖಾದಿ ನೇಯುವಂತೆ ಕೇಳಿ ಇದರಿಂದ ಸ್ವತಂತ್ರ ಚಳುವಳಿಯಲ್ಲಿ ಮಹಿಳೆಯರಿಗೂ ತೊಡಗಿಕೊಳ್ಳಲು ದಾರಿ ಮಾಡಿಕೊಟ್ಟರು. 1919ರಲ್ಲಿ ಅಮೃತ್ಸರ್ದಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿ ಇನ್ನೂ ಹೆಚ್ಚು ವೇಗದಲ್ಲಿ ಸಾಗಲಾರಂಭಿಸಿತು. ನಂತರ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಗಾಂಧೀಜಿಯವರ ಪ್ರಸಿದ್ಧ ಕಾರ್ಯಗಳಲ್ಲಿ ಒಂದಾದ ದಂಡಿಯಾತ್ರೆ. ಅದೇನೆಂದರೆ ಉಪ್ಪಿನ ಉತ್ಪಾದನೆಗೆ ಬ್ರಿಟಿಷ್ ಸರಕಾರಕ್ಕೆ ಕರ ಕೊಡುವ ಬದಲು ಜನರು ತಾವಾಗಿಯೇ ಉಪ್ಪನ್ನು ಉತ್ಪಾದಿಸಲೆಂದು ಮಾರ್ಚ್ 12, 1930ರಂದು ಸಹಸ್ರಾರು ಜನರೊಡನೆ ಸಮುದ್ರ ತೀರಕ್ಕೆ ನಡೆದು ಉಪ್ಪಿನ ಉತ್ಪಾದನೆಯನ್ನು ಪ್ರಾರಂಭಿಸಿದರು. ಭಾರತ ಬಿಟ್ಟು ತೊಲಗಿರಿ ಚಳುವಳಿ 1942ರಲ್ಲಿ ಆರಂಭವಾಯಿತು. ಹೀಗೆ ನಿರಂತರವಾಗಿ ಗಾಂಧೀಜಿಯವರು ಹಲವಾರು ಉಪವಾಸ ಸತ್ಯಾಗ್ರಹ, ಅಸಹಕಾರ ಚಳುವಳಿಗಳು ಮತ್ತು ದೇಶ ಕಾರ್ಯಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಇದೇ ಕಾರಣಕ್ಕೆ ಹಲವಾರು ಬಾರಿ ಬ್ರಿಟಿಷ್ ಸರ್ಕಾರ ಇವರನ್ನು ಬಂಧನದಲ್ಲಿರಿಸಿತು. ತಮ್ಮ 36ನೆಯ ವಯಸ್ಸಿನಲ್ಲಿ ಗಾಂಧೀಜಿಯವರು ಬ್ರಹ್ಮಚಾರ್ಯ ವ್ರತವನ್ನು ಸ್ವೀಕರಿಸಿದರೆಂದು ಹೇಳಲಾಗಿದೆ. ಅವರು ಭಾರತಕ್ಕೆ ಹಿಂದಿರುಗಿದ ಮೇಲೆ ಶ್ರೀಮಂತ ಉಡುಪುಗಳನ್ನು ಧರಿಸುವುದನ್ನು ನಿಲ್ಲಿಸಿ ಮನೆಯಲ್ಲಿಯೇ ಚರಕದಲ್ಲಿ ನೇಯ್ದ ಖಾದಿ ಬಟ್ಟೆಗಳನ್ನು ಧರಿಸುವುದನ್ನು ಪ್ರಾರಂಭಿಸಿದರು. ನಂತರ ಚರಕದ ಚಿತ್ರವನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಬಾವುಟದಲ್ಲಿ ಚಿಹ್ನೆಯಾಗಿ ಸೇರಿಸಲಾಯಿತು. ಗಾಂಧೀಜಿಯವರು ಬ್ರಿಟಿಷ್ ಆಡಳಿತದಿಂದ ಭಾರತ ಸ್ವಾತಂತ್ರ್ಯ ಪಡೆಯುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದರಲ್ಲದೆ ಪರದೇಶದ ಆಡಳಿತಕ್ಕೆ ಒಳಗಾಗಿದ್ದ ಇತರ ದೇಶಗಳಲ್ಲಿಯೂ ಸ್ವಾತಂತ್ರ್ಯ ಚಳುವಳಿಗೆ ಸ್ಫೂರ್ತಿ ತಂದರು. ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲಾ ಮೊದಲಾದ ಅಹಿಂಸಾವಾದಿ ಹೋರಾಟಗಾರರು ಗಾಂಧೀಜಿಯವರ ಸತ್ಯಾಗ್ರಹದ ತತ್ವದಿಂದ ಆಳವಾಗಿ ಪ್ರಭಾವಿತರಾದವರು.
ಇದೆಲ್ಲದರ ಜೊತೆಯಲ್ಲಿ ಅವರು ತಮ್ಮ ಬರವಣಿಗೆ ಮತ್ತು ತತ್ವಗಳ ಮೂಲಕ ಜನರಿಗೆ ಸಂದೇಶಗಳನ್ನು ನೀಡುತ್ತಿದ್ದರು. ಅವರ ಮುಖ್ಯ ತತ್ವಗಳು ಸತ್ಯ ಮತ್ತು ಅಹಿಂಸೆ. ಗಾಂಧೀಜಿಯವರ ತತ್ವಗಳಿಗೆ ಮುಖ್ಯ ಸ್ಫೂರ್ತಿ ಭಗವದ್ಗೀತೆ ಮತ್ತು ರಷ್ಯಾದ ಪ್ರಸಿದ್ಧ ಸಾಹಿತಿ ಲಿಯೋ ಟಾಲ್ಸ್ಟಾಯ್ ಅವರ ಬರಹಗಳು. ಜೊತೆಗೆ ಅಮೆರಿಕಾದ ಸಾಹಿತಿ ಹೆನ್ರಿ ಡೇವಿಡ್ ಥೋರೈ ಪ್ರಬಂಧಗಳಿಂದಲೂ ಪ್ರಭಾವಿತರಾಗಿದ್ದರು. ಗಾಂಧೀಜಿಯವರ ಹೇಳಿಕೆಯಂತೆ ಅವರ ಮೌಲ್ಯಗಳು ಮತ್ತು ತತ್ವಗಳು ಅವರ ಸರಳ ಧಾರ್ಮಿಕ ನಂಬಿಕೆಗಳಿಂದ ಬಂದಂಥವು. ಗಾಂಧೀಜಿಯವರು ತಮ್ಮ ತತ್ವಗಳನ್ನು ಸಿದ್ಧಾಂತಗಳನ್ನು ಪುಸ್ತಕಗಳ ಮೂಲಕ ತಿಳಿಸಿದರು. ಅವುಗಳಲ್ಲಿ ಪ್ರಸಿದ್ಧವಾದ ಕೆಲವು ಪುಸ್ತಕಗಳು ದ ಸ್ಟೋರಿ ಆಫ್ ಮೈ ಎಕ್ಸ್ಪೀರಿಮೆಂಟ್ಸ್ ವಿತ್ ಟ್ರೂತ್, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು, ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ, ಹಿಂದ್ ಸ್ವರಾಜ್, ಮೈ ಲೈಫ್ ಇನ್ ಮೈ ಮೆಸೇಜ್, ಸಾಧನಾ, ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಮುಂತಾದವುಗಳು. ಅವರ ಹಲವಾರು ಪುಸ್ತಕಗಳನ್ನು ಕನ್ನಡಕ್ಕೂ ಅನುವಾದಿಸಲಾಗಿದೆ. ಕೊನೆಯದಾಗಿ ಜನವರಿ 30, 1948ರಂದು ಸಂಜೆ 5:17ಕ್ಕೆ ದೆಹಲಿಯ ಬಿರ್ಲಾ ಭವನದಲ್ಲಿ ಗಾಂಧೀಜಿಯವರು ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದ ಸಂದರ್ಭಕ್ಕೆ ಸರಿಯಾಗಿ ನಾಥೂರಾಮ್ ವಿನಾಯಕ್ ಗೋಡ್ಸೆ ಎಂಬ ಹಿಂದೂ ರಾಷ್ಟ್ರೀಯತಾವಾದಿ ಗಾಂಧೀಜಿಯವರೆಡೆಗೆ ಗುರಿಯಿಟ್ಟು 3 ಗುಂಡುಗಳನ್ನು ಹಾರಿಸಿದ್ದರಿಂದ ಗಾಂಧೀಜಿಯವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದರು. ಗಾಂಧೀಜಿಯವರ ಅಗಲಿಕೆ ಭಾರತೀಯ ಇತಿಹಾಸದಲ್ಲಿ ದುರಂತ ಘಟನೆಯಾಗಿ ಮಾಸದಂತೆ ಉಳಿದು ಹೋಯಿತು. ಗಾಂಧೀಜಿಯವರಿಗೆ ಬ್ರಿಟಿಷ್ ಸರಕಾರದಿಂದ ನೀಡಲಾದ ಗೌರವಾನ್ವಿತ ಪ್ರಶಸ್ತಿಗಳಾದ ಕೈಸರ್-ಇ-ಹಿಂದ್ ಚಿನ್ನದ ಪದಕ, ಜುಲು ಯುದ್ಧ ಪದಕ, ಬೋಯರ್ ಯುದ್ಧ ಪದಕ ಇವೆಲ್ಲವನ್ನು ಸ್ವೀಕರಿಸಲು ಗಾಂಧೀಜಿಯವರು ನಿರಾಕರಿಸಿದರು. ಅದರ ಹೊರತಾಗಿ ವಿಶ್ವದ ಅತ್ಯುನ್ನತ ಪ್ರಶಸ್ತಿಯಾದ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಗಾಂಧೀಜಿಯವರು ಹಲವಾರು ಬಾರಿ ನೇಮಕಗೊಂಡಿದ್ದರೂ ಅದನ್ನು ಪಡೆದುಕೊಳ್ಳಲಾಗಲಿಲ್ಲ. ಏಕೆಂದರೆ ಅದಾಗಲೇ ಗಾಂಧೀಜಿಯವರು ಮರಣ ಹೊಂದಿದ್ದರು. ನಂತರ ಭಾರತ ಸರ್ಕಾರವು ಗಾಂಧೀಜಿಯವರು ದೇಶಕ್ಕೆ ನೀಡಿದ ಅಹಿಂಸಾತ್ಮಕ ಕೊಡುಗೆಗಳನ್ನು ಗುರುತಿಸಿ ಗೌರವಾನ್ವಿತವಾದ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಈ ಪ್ರಶಸ್ತಿಯನ್ನು ಗಾಂಧಿವಾದವನ್ನು ಅನುಸರಿಸುವವರಿಗೆ ನೀಡಲಾಗುತ್ತದೆ. ನಂತರ 1930ರಲ್ಲಿ ಗಾಂಧೀಜಿಯವರನ್ನು ಟೈಮ್ ನಿಯತಕಾಲಿಕದ ವರ್ಷದ ವ್ಯಕ್ತಿ ಟೈಮ್ ಪರ್ಸನ್ ಆಫ್ ದ ಇಯರ್ ಎಂದು ಘೋಷಿಸಿದರು. ಅದಷ್ಟೇ ಅಲ್ಲದೆ ಗಾಂಧೀಜಿಯವರಿಗೆ ರಾಷ್ಟ್ರ ಪಿತಾಮಹ, ಅಹಿಂಸಾ ಗಾಂಧೀಜಿ, ಮಕ್ಕಳ ನೆಚ್ಚಿನ ಬಾಪೂಜಿ ಎಂಬ ಬಿರುದುಗಳು ಸಂದಿವೆ. ಗಾಂಧೀಜಿಯವರ ಹುಟ್ಟುಹಬ್ಬದ ದಿನವನ್ನು ಗಾಂಧಿ ಜಯಂತಿಯಾಗಿ ದೇಶದೆಲ್ಲೆಡೆ ಆಚರಿಸಲಾಗುತ್ತದೆ. ಈ ದಿನದಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ, ಕಚೇರಿಗಳಲ್ಲಿ ಗಾಂಧೀಜಿಯವರ ಭಾವಚಿತ್ರವನ್ನಿಟ್ಟು ಗಾಂಧೀಜಿಯವರ ನೆಚ್ಚಿನ ಭಕ್ತಿ ಗೀತೆಯಾದ ರಘುಪತಿ ರಾಘವ ರಾಜಾರಾಮ್ ಎಂಬ ಹಾಡಿನ ಮೂಲಕ ನಮನಗಳನ್ನು ಅರ್ಪಿಸಲಾಗುತ್ತದೆ. ಜೊತೆಗೆ ಗಾಂಧೀಜಿಯವರ ಅಹಿಂಸಾತ್ಮಕ ಜೀವನ ಚರಿತ್ರೆ ಮತ್ತು ಸತ್ಯದ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ತಿಳಿಸಲಾಗುತ್ತದೆ. ದೇಶಾದ್ಯಂತ ಗಾಂಧಿ ಜಯಂತಿಯ ಅಂಗವಾಗಿ ಅಹಿಂಸೆಯನ್ನು ಪಾಲಿಸುವ, ಮಾದಕ ವಸ್ತುಗಳಿಂದ ದೂರವಿರುವ ಪ್ರತಿಜ್ಞೆಯನ್ನು ಎಲ್ಲರೂ ಸ್ವೀಕರಿಸುತ್ತಾರೆ. ಅದಷ್ಟೇ ಅಲ್ಲದೆ ಸ್ವಚ್ಛ ಭಾರತ್ ಮಿಷನ್ ನಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ. ಗಾಂಧೀಜಿಯವರು ತೋರಿಸಿಕೊಟ್ಟ ಸರಳತೆಯ ಜೀವನ, ಸತ್ಯ ಮತ್ತು ಅಹಿಂಸೆಯ ಹಾದಿಯನ್ನು ನಾವೆಲ್ಲರೂ ಅನುಸರಿಸಬೇಕೆಂದು ಈ ಸಂಚಿಕೆಯ ಮೂಲಕ ತಿಳಿಸಲು ಪ್ರಯತ್ನಿಸಿದ್ದೇನೆ. ಎಲ್ಲಿಯಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಜಗತ್ತು ಬದಲಾಗಬೇಕು ಎನ್ನುವರು ಮೊದಲು ತಮ್ಮಿಂದಲೇ ಬದಲಾವಣೆಯಾಗಬೇಕು ಎಂಬುದನ್ನು ಅರಿತುಕೊಳ್ಳಬೇಕು. ಮಹಾನ್ ಚೇತನ ಮಹಾತ್ಮ ಗಾಂಧೀಜಿ. ಗಾಂಧೀಜಿಯವರ ಜೀವನ ಚರಿತ್ರೆಯ ಬಗ್ಗೆ ನನ್ನ ಸಾಲುಗಳಲ್ಲಿ ಈಗಾಗಲೇ ಯೂಟ್ಯೂಬ್ ಶಾರ್ಟ್ಸ್ ಮೂಲಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೋಡೋದನ್ನು ಮಿಸ್ ಮಾಡಬೇಡಿ. ಮುಂದಿನ ಸಂಚಿಕೆ ಅಂದರೆ ನಾಳೆಯ ಸಂಚಿಕೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನ ಚರಿತ್ರೆ ಬಗ್ಗೆ ವಿಡಿಯೋ ಬರಲಿದೆ. ಅದನ್ನು ನೋಡೋದನ್ನು ಮಿಸ್ ಮಾಡಬೇಡಿ. ಇನ್ನೂ ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ.
ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತವೆ. ಅದಷ್ಟೇ ಅಲ್ಲದೆ ಈ ರೀತಿಯಾದಂತಹ ಮಾಹಿತಿ ಭರಿತ ವಿಡಿಯೋಗಳು ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ಅದನ್ನೆಲ್ಲ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ಮಾಹಿತಿ ಭರಿತ ಸಂಚಿಕೆಯಲ್ಲಿ. ಧನ್ಯವಾದಗಳು. ಶುಭ ದಿನ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ.